यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಕುರಾನದ ಕುರಿತು ಹಜರತ್ ಮೊಹಮ್ಮದ್ ಪೈಗಂಬರವರ ಜೀವನ ಚರಿತ್ರೆಯನ್ನು ಎಳೆಯಾಗಿ ನಮಗೆ ಇವತ್ತು ಉರುಪಡಿಸಿದ್ದಾರೆ. ಬಹುತೇಕ 1500 ವರ್ಷಗಳ ಹಿಂದೆ ನಾವು ಹೇಳ್ತಾ ಇದ್ವಿ, ಮಾತಿರ್ತೀವಿ 1400 ವರ್ಷ ಅಂತ ಹೇಳಿ. ಆದ್ರೆ 1400 ವರ್ಷ ಮುಗಿದು ಇವತ್ತು 1500 ವರ್ಷಕ್ಕೆ ಇವತ್ತು ಪಾದಾರ್ಪಣೆಯನ್ನ ಮಾಡಿ ಇವತ್ತು ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ ಅಂದ್ರೆ ನಾವಿಲ್ಲಿ ಭಾಗವಹಿಸಿದಂತವರು ಎಲ್ಲರೂ ಭಾಗ್ಯವಂತರು, ಪುಣ್ಯವಂತರು ಅನ್ನೋ ಮಾತನ್ನು ನಾವು ಬಹಳ ಸಂತೋಷದಿಂದ ಹೇಳಕ್ಕೆ ಇಚ್ಛೆ ಪಡ್ತೇವೆ. ದಿವ್ಯ ಕುರಾನವನ್ನ ಒಂದು ಗ್ರಂಥ, ಪವಿತ್ರವಾದ ಗ್ರಂಥ. ಆ ಗ್ರಂಥವನ್ನ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಅವರ ಜೀವನದ ಚರಿತ್ರೆಯನ್ನು, ಅವರು ನಡೆದು ಬಂದ ದಾರಿಯನ್ನ, ಒಬ್ಬ ಮನುಷ್ಯನಾಗಿ ಭೂಮಿ ಮೇಲೆ ಜೀವಿಸಿದ ಮೇಲೆ, ಜನ್ಮವನ್ನು ತಾಳಿದ ಮೇಲೆ ಆ ಮನುಷ್ಯ ಮಾನವೀಯತೆಯನ್ನು ಇಟ್ಕೊಂಡು, ಮನುಷ್ಯತ್ವವನ್ನು ಇಟ್ಕೊಂಡು ಯಾವ ರೀತಿ ನಡಿಬೇಕು, ಯಾವ ರೀತಿ ನುಡಿಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ, ಆ ಸಿದ್ಧಾಂತವನ್ನ ಕಲಿಸಿಕೊಟ್ಟಂತವರು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಅನ್ನೋ ಮಾತನ್ನ ನಾವು ಬಹಳ ಹೆಮ್ಮೆಯಿಂದ ಒಪ್ಕೊಳ್ಬೇಕಾಗುತ್ತೆ. ಬಹುತೇಕ 1500 ವರ್ಷಗಳಾಗು ಅಂತ ಹೇಳಿ ನಾವು ಇವತ್ತು ಬಹಳ ಹೆಮ್ಮೆಯಿಂದ ಈ ಒಂದು ಸಂತೋಷದ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಆದ್ರೆ ಎಲ್ಲ ಒಂದು ಕಡೆ ನೋವಿನ ಸಂಗತಿ ಏನು ಅಂದ್ರೆ, ನಾವು ಎಲ್ಲರೂ ಮನುಷ್ಯರು, ವಿಚಾರವಂತರು, ವಿಚಾರ ಶಕ್ತಿಯನ್ನು ಹೊಂದಿದಂತವರು, ನಾವು ಮನಸ್ಸು ಮಾಡಿದ್ರೆ ಏನಾದರೂ ಸಾಧನೆ ಮಾಡುವಂತ ಒಂದು ಶಕ್ತಿ ಉಳ್ಳುವಂತ ಮಾನವ ಜೀವರು. ಯಾಕಂದ್ರೆ ಈ ಭೂಮಿ ಮೇಲೆ ಸುಮಾರು ನಾವು ಪುಸ್ತಕದಲ್ಲಿ, ಇತಿಹಾಸದಲ್ಲಿ ಓದಲಾಗಿ ಸುಮಾರು 8.5 ಲಕ್ಷ ಜೀವರಾಶಿಗಳಿದ್ದಾವೆ ಅಂತ ಅನ್ನೋದನ್ನು ನಾವೆಲ್ಲರೂ ಪುಸ್ತಕದಲ್ಲಿ ಓದ್ತೀವಿ. ಅದು ಸಣ್ಣ ಇರುವೆಯಿಂದ ಹಿಡಿದು ನಾವು ಮಾನವರು 8.5 ಲಕ್ಷ ಕೋಟಿ ಜೀವರಾಶಿಗಳಿದ್ದಾವೆ ಅಂತ ನಾವು ಕೇಳ್ತೀವಿ. ಆ ಎಲ್ಲ ಜೀವರಾಶಿಗಳಲ್ಲಿ ಒಂದು ಜೀವರಾಶಿ ಅದು ಮಾನವ ಜೀವರಾಶಿ. ಆ ಮಾನವ ಕುಲ ಮಾನವೀಯತೆ ಇಟ್ಕೊಂಡು ಮನುಷ್ಯರಾಗಿ ಈ ಭೂಮಿ ಮೇಲೆ ನಡೆಯೋದಕ್ಕೆ ಕಲಿಸಿದ್ದು ಪ್ರಥಮವಾಗಿ ಏಕದೇವವನ್ನು ನಂಬಿ, ಒಬ್ಬೇ ಒಬ್ಬ ದೇವರು ಅಂತೇಳಿ ಈ ಭೂಮಿಗೆ, ಪ್ರಪಂಚಕ್ಕೆ ಘೋಷಣೆ ಮಾಡಿದ್ದು ಅದು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಅನ್ನೋದನ್ನು ನಾವು ಯಾರು ಕೂಡ ಮರೆಯುವ ಹಾಕಿಲ್ಲ ಅನ್ನೋ ಮಾತನ್ನು ಏಕದೇವನನ್ನೇ ನಂಬಿ ಅಂತ ಹೇಳಿ, ಒಬ್ಬರೇ ದೇವ ಅಂತೇಳಿ ಘೋಷಣೆ ಮಾಡಿದ್ದು ಹಜರತ್ ಮೊಹಮ್ಮದ್ ಪೈಗಂಬರ್. ಇದು 1500 ವರ್ಷದ ಹಿಂದೆ. ಆ ಪವಿತ್ರವಾದ ದಿವ್ಯ ಕುರಾನ ಇವತ್ತು ಅವರ ಜೀವನದಲ್ಲಿ ಬಾಲ್ಯದಿಂದ ನಡೆದಂತ ಅನೇಕ ವಿಚಾರಗಳನ್ನು, ಒಬ್ಬ ಮನುಷ್ಯರಾಗಿ ಒಬ್ಬ ಮನುಷ್ಯ ಹೇಗಿರಬೇಕು, ಮಾನವೀಯತೆಯಿಂದ, ಅದು ಮಗುವಾಗಲಿ, ವಯಸ್ಸಿಗೆ ಬಂದ ಯುವಕನಾಗಲಿ, ಅಥವಾ ಮಧ್ಯ ವಯಸ್ಸಿನಲ್ಲಿ ಇರುವಂತ ಒಬ್ಬ ಮನುಷ್ಯನಾಗಲಿ, ಮತ್ತು ಅವನಿಗೆ ವಯಸ್ಸಾದ ಮೇಲೆ ಅವನು ಏನು ನಾವು ಹೇಳ್ತೀವಿ ಇವತ್ತು ಆ ವೃದ್ಧಾಪ್ಯವೇಶ ಆಯುಷ್ಯ ಬಂದಾಗ ಕೂಡ ಹೇಗಿರಬೇಕು ಅನ್ನೋದನ್ನ ಕಲಿಸಿಕೊಟ್ಟಂತವರು ನಮ್ಮ ಹಜರತ್ ಮೊಹಮ್ಮದ್ ಪೈಗಂಬರ್ ಅನ್ನೋ ಮಾತನ್ನು ನಾವು ಒಪ್ಕೊಳ್ಬೇಕು. ಆದ್ರೆ ಯಾಕೆ ನಾನು ನೋವಿನ ಸಂಗತಿ ಅನ್ನೋದನ್ನು ಮರ್ತೇಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಅವತ್ತಿಂದ ಅವರು ನಮಗೆ ಪರಿಪಾಠವನ್ನು ಕೊಟ್ಟು, ದಿವ್ಯ ಕುರಾನವನ್ನು ಕೊಟ್ಟು, ನೀವು ಇದೇ ರೀತಿ ನಡೀರಿ, ಇದೇ ರೀತಿ ಇರ್ರಿ, ಇದೇ ರೀತಿ ನೀವು ಮಾನವರಾಗಿ ಬದುಕ್ರಿ ಅಂತೇಳಿ ಹೇಳಿಕೊಟ್ರು ಕೂಡ ನಾವು ಇನ್ನೂ ಕೂಡ ಮಾನವರಾಗಿಲ್ಲಲ್ಲ ಅನ್ನೋದು ನನ್ನಲ್ಲಿ ಇರುವಂತಹ ಒಂದು ದೊಡ್ಡ ವ್ಯಥೆ ಅನ್ನೋ ಮಾತನ್ನ ವೇದಿಕೆ ಮುಖಾಂತರ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಯಾಕಂದ್ರೆ ಅರ್ಥ ಮಾಡ್ಕೋಬೇಕು, ನಾವು ಮಾನವರು, ವಿಚಾರವಂತರು, ಬುದ್ಧಿವಂತರು, ಶಕ್ತಿವಂತರು, ಏನಾದ್ರೂ ಸಾಧನೆ ಮಾಡ್ತೀವಿ ಅನ್ನೋದು ಛಲದಲ್ಲಿ, ಹಣದಲ್ಲಿ ನಾವು ನಡೀತೀವಿ ಪ್ರತಿನಿತ್ಯ. ಆದ್ರೆ ಎಲ್ಲೊಂದು ಕಡೆ ನಮ್ಮ ಆತ್ಮಸಾಕ್ಷಿಗಂತೂ ದ್ರೋಹವನ್ನು ಒಗಿತಾ ಇದ್ದೇವೆ ಬಂಧುಗಳೇ. ನಮ್ಮ ಆತ್ಮಸಾಕ್ಷಿಗಾದ್ರೂ ನಾವು ಸತ್ಯವನ್ನ ಒಪ್ಕೊಳ್ಳೇಬೇಕು. ನಾವು ಎಷ್ಟು ಮಾನವರಾಗಿ ಮನುಷ್ಯತ್ವದಿಂದ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಅರಿವಿಟ್ಟುಕೊಂಡು ನಡೆಯದೇ ಇದ್ರೆ ನಾವು ಈ ಜಯಂತಿಯನ್ನ ಮಾಡುವುದಕ್ಕೂ ಕೂಡ ಅರ್ಹರಲ್ಲ ಅನ್ನೋ ಮಾತನ್ನ ನಾವು ವೇದಿಕೆ
ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇವೆ. ನಾವು ಮಾನವರಾಗಬೇಕು, ಮನುಷ್ಯತ್ವವುಳ್ಳವರಾಗಬೇಕು. ಮೊದಲು ನಮಗೆ ಮಾನವರಾಗಲಿ ಅಂತ ಕಲಿಸಿಕೊಟ್ರು. ಯಾಕೆ ಬಾಲ್ಯ ಜೀವನದಿಂದ ಅವರು ಸಾಯೋವರೆಗೂ ಸತ್ತ ಮೇಲೂ ಕೂಡ ನಿಮ್ಮ ಆತ್ಮ ಹೇಗಿರುತ್ತೆ ಅನ್ನೋದನ್ನ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಅದನ್ನು ನಾವು ತಿಳ್ಕೊಳ್ಳದೆ ಅರಿವಿಲ್ಲ ಅಂದ್ರೆ ನಾವು ಹೇಳ್ತೀವಿ 100 ವರ್ಷ ಬದುಕ್ತೀವಿ ಅಂತೇಳಿ ಮಾತಾಡಿದ್ರೆ ನಾವು 100 ವರ್ಷ ಅಂತ ಅವಶ್ಯ ಅಂತೇಳಿ. 100 ವರ್ಷದಾಗ ಎಲ್ಲಿ ಯಾವತ್ತು ಗ್ಯಾರಂಟಿ ಇದ್ದೇನ್ರಿ ಅಹಮದ್ ಸಾಹೇಬ್ ಐತಲ್ಲ? ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ, ಯಾವುದು ಗ್ಯಾರಂಟಿ ಇಲ್ಲ. ಆದರೂ ಕೂಡ ನಾವು ಮನುಷ್ಯರಾಗೋದನ್ನ ಕಲಿಲಿಲ್ಲಲ್ಲ. ಅದು ಒಂದು ನೋವನ್ನ ನಾನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳೋಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಅಂತಹ ಮಹಾನ್ ಈ ದೇಶವನ್ನ ಪವಿತ್ರವಾದ ಪುರಾಣವನ್ನ ರಚಿಸಿ ಮಾನವ ಕುಲಕ್ಕೆ ಇವತ್ತು ಒಳ್ಳೆ ಒಂದು ಮಾರ್ಗದರ್ಶನವನ್ನು ನೀಡಿದಂತವ್ರ ಬಗ್ಗೆ ಅವೈಕರಣ ಹೇಳಿಕೆಯನ್ನ ನೀಡುವಂತ ಮಾನವರು ಈ ಭೂಮಿ ಮೇಲೆ ಹುಟ್ಟಿದಾರಲ್ಲ, ಈ ವೇದಿಕೆ ಮುಖಾಂತರ ಅವರಿಗೆ ನಾವು ಧಿಕ್ಕಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಧಿಕ್ಕಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೇ ಆಗಲಿ ನಮ್ಮ ಅಧ್ಯಕ್ಷರು, ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಆಗಾಗ ದಿವ್ಯ ಕುರಾನದ ಬಗ್ಗೆ ಅನೇಕ ಅವರ ಉಲ್ಲೇಖವನ್ನ ಇವತ್ತು ವೇದಿಕೆಯಲ್ಲಿ ಮಾಡ್ತಾ ಇರ್ತಾರೆ. ನಾನು ಅದರಲ್ಲಿ ಬಹಳಷ್ಟು ನೆನಪಿಟ್ಟುಕೊಂಡಿದ್ದೀನಿ. ಅದು ಮೊದಲೇ ಯುವಕರಿಗೆ ಹೇಳ್ತಿರ್ತಾರೆ ನಮ್ಮ ಅಧ್ಯಕ್ಷರು, ಯುವಕರೇ, ದಿವ್ಯ ಕುರಾನದಲ್ಲಿ ಬರೆದಿದೆ, ಕೇಳ್ರು ಅಂತೇಳಿ. ದಿವ್ಯ ಕುರಾನದಲ್ಲಿ ಬರೆದಿದೆ, ನೀವು ಯುವಕರು ಅನ್ನುವಂತ ಯುವ ಶಕ್ತಿ ನೀವು ಮನಸ್ಸು ಮಾಡಿದ್ರೆ ನೀವು ಆ ದಿಕ್ಕನ್ನೇ ಬದಲಾವಣೆ ಮಾಡುವಂತ ಶಕ್ತಿ ಇರುವಂತ ಯುವಕರು ಇವತ್ತು ಈ ದೇಶದಲ್ಲಿದ್ದಾರೆ. ಯುವಕರೇ, ನೀವು ಅರ್ಥ ಮಾಡ್ಕೊಡ್ರಿ, ಮಾನವರಾಗ್ರಿ, ಮನುಷ್ಯತ್ವರಾಗ್ರಿ, ಮನುಷ್ಯತ್ವ ಇಟ್ಕೊಂಡು ನಡೀರಿ ಅಂತೇಳಿ ಪದೇ ಪದೇ ನಮ್ಮ ಅಧ್ಯಕ್ಷರು ಹೇಳ್ತಾ ಇರ್ತಾರೆ. ಯಾಕೆ ಹೇಳ್ತಾ ಇರ್ತಾರೆ? ಯುವಕರು ಈ ದೇಶದ ದಿಕ್ಕನ್ನ ಬದಲಿ ಮಾಡುವಂತ ಶಕ್ತಿಯನ್ನ ಉಳ್ಳವರು ಅಂತ ಹೇಳಿ ಪವಿತ್ರವಾದ ದಿವ್ಯ ಕುರಾನ ಇವತ್ತು ರಚಿಸಿದರು. ಅದಕ್ಕೆ ಹಜರತ್ ಮೊಹಮ್ಮದ್ ಪೈಗಂಬರು ಅವರು ಒಂದೆರಡು ಉಲ್ಲೇಖ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಅವ್ರು ಹೇಳ್ತಾರ, ನೆರೆಮನೆಯವರು ಹಸಿದಾಗ ನೀವು ಹೊಟ್ಟೆ ತುಂಬಾ ತಿಂದು ಬದಲು ಮಾಡಪ್ಪ ಅಂತ ಕೂಡ ನಮಗೆ ಕಲಿಸಿದ್ದಾರೆ. ಹೊಟ್ಟೆ ತುಂಬಾ ತಿನ್ನಕ್ಕೆ ಬದಲು ಮಾಡ ಅಂತ ಹೇಳಿ. ಅವರ ಹಸಿವು ಇದ್ರೆ, ಅವ ಬಡವ ಇದ್ರೆ ನೀನು ತಿನ್ನುವಂತ ಅನ್ನದಲ್ಲಿ ಸ್ವಲ್ಪ ಅವರಿಗೆ ಅನ್ನವನ್ನು ನೀಡಿ ನೀನು ತಿನ್ನು ಅನ್ನೋ ಮಾತನ್ನ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ಕೊಟ್ರು. ಇಂಥ ಮಾತು ಮಧ್ಯ ಮಾತು ಬೇಕು ನಮಗೆ. ಮನುಷ್ಯತ್ವ ಇರೋದಕ್ಕೆ ಇನ್ನೇನ್ ಬೇರೆ ಮಾತುಗಳು ಬೇಕಾಗಿದ್ದಾವೆ ನಮಗೆ. ಅದಕ್ಕೆ ಒಂದು ವೇಳೆ ನಾವೆಲ್ಲರೂ ಮಾನವರಾಗೋದನ್ನ ಕಲಿಯೋದು. ನಾವು ಯಾವ ಜಾತಿ, ಧರ್ಮ, ಹಿಂದೂ, ಮುಸ್ಲಿಂ, ಯಾವ ಧರ್ಮದಲ್ಲಿ ಜನಿಸಿದೀವಿ ಇಲ್ಲ. ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ದಿವ್ಯ ಕುರಾನವನ್ನ ಕೇವಲ ಇಸ್ಲಾಂ ಧರ್ಮಕ್ಕೆ ಸೀಮಿತವಾಗಿ ಒಂದೇ ಧರ್ಮಕ್ಕಾಗಿ ಈ ಒಂದು ಕುರಾನವನ್ನ ರಚಿಸಿಲ್ಲ. ಈ ಭೂಮಿ ಮೇಲೆ ಪ್ರತಿಯೊಂದು ನರಪೀಳಿಗೆ, ಅದು ಜನಿಸಿದಂತ ಪ್ರತಿಯೊಬ್ಬ ಪ್ರಜೆಗೆ, ಪ್ರತಿಯೊಬ್ಬ ಮಾನವನಿಗೆ ಈ ಒಂದು ದಿವ್ಯ ಕುರಾನವನ್ನ ನೀಡಿದ್ದಾರೆ. ಅರ್ಥ ಮಾಡ್ಕೊಂಡು ನಡೀರಿ ಅನ್ನೋ ಮಾತನ್ನು ನಾವು ಇವತ್ತು ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಆದ ಕಾರಣ ನಾವು ಮನುಷ್ಯತ್ವವನ್ನು ಇಟ್ಕೊಂಡು, ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂತ ಮನುಷ್ಯರಾಗಿ ನಾವು ಬದುಕನ್ನ, ಇಲ್ಲವಾದ್ರೆ ನಮಗೆ ಮುಕ್ತಿ ಸಿಗೋದಿಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಒಂದು ಮಾತನ್ನ ನಾನು ಹೇಳಬೇಕು. ಯಾಕಂದ್ರೆ 15 ವರ್ಷಗಳಿಂದ ಅಚಲವಾದ ವಿಶ್ವಾಸ, ನಂಬಿಕೆಯನ್ನಿಟ್ಟು ಏಕದೇವರನ್ನೇ ನಂಬಿ ಇಸ್ಲಾಂ ಧರ್ಮ ಈ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ, ಇವತ್ತು ಆ ಒಂದು ವಿಶ್ವಾಸ, ಅಚಲವಾದ ನಂಬಿಕೆ ಇವತ್ತು ಏನು ಇಸ್ಲಾಂ ಧರ್ಮದ ಮೇಲೆ ಇಟ್ಟಿರುವಂತ ಆ ಜನಾಂಗ ಯಾವತ್ತು ಅವರಿಗೆ ಜಯ ಇದೆ. ಅವ್ರಿಗೆ ಎಷ್ಟೇ ತೆಗಳುವಂತ ಕೆಲಸ ಯಾರೇ ಮಾಡಿದ್ರು ಕೂಡ ಆ ತೆಗಳಿಕೆ ಯಾವ ರೀತಿ ಕೂಡ ಹತ್ತೋದಿಲ್ಲ, ಬೆಕ್ಕೋದಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಹಜರತ್ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಮೊನ್ನೆ ಯಾವುದೋ ಒಂದು ಬಿಜಾಪುರದಾಗ ಒಂದು ನಾನು ಹೇಳ್ತಾ ಇರ್ತೀನಿ. ಯಾಕ ಮೊನ್ನೆ ನಾನು ವಿಧಾನಸಭಾ ಕೂತಿದ್ದೆ, ಅಧಿವೇಶನ ನಡೆದಿತ್ತು. ಅದಕ್ಕೆ ಎಂತ ಶಾಪ ಬಂತು ಅಂದ್ರೆ ತಾಯಂದ್ರು ಕೇಳ್ರಿ, ಎಲ್ಲರೂ ಕೇಳ್ರಿ. ಅದಕ್ಕ ಮುಂದೆ ಒಂದೇ ಲೈನ್ಯಾಗ ಕುರ್ಚೆ ಇತ್ರಿ. ಮಾನ್ಯ ಅಧ್ಯಕ್ಷರೇ, ಒಂದೇ ಲೈನ್ಯಾಗ ಕುರ್ಚೆ. ಅಸೆಂಬ್ಲಿ ಒಳಗೆ ವಿರೋಧ ಪಕ್ಷದವರಿಗೆ ಆ ಕಡೆ, ಆಡಳಿತ ಪಕ್ಷದವರು ಈ ಕಡೆ ಇರ್ತೀವಿ. ಆ ಆಡಳಿತ ಪಕ್ಷದ ಹಿರಿಯ ಮುಖಂಡರಿಗೆ ಮುಂದಿನ ಲೈನ್ ನಲ್ಲೇ ಅವ್ರಿಗೆ ಕುರ್ಚೆ ಕೊಟ್ಟಿರ್ತಾರೆ. ನೀವು ನೋಡಿದ್ದೀರಿ ವಿಧಾನಸೌಧೆಯಲ್ಲಿ. ಈ ಕಡೆ ಸಿದ್ದರಾಮಯ್ಯ ಅವರು ಕೂತಿರ್ತಾರ, ಈ ಕಡೆ ಆರ್ ಅಶೋಕ್ ಅವರು ಕೂತಿರ್ತಾರ,
ಅವ್ರ ಮಗಳು 3-4 ಮಂದಿ ಕುರ್ಚಿ ಮಗಳು ಇದು ಒಂದು ಗೋಡೆ ಮೇಲೆ ಕುರ್ಚಿ ಐತಿ. ಈ ಗೋಡೆ ಮೇಲೆ ಗತಿ ಏನಾಯ್ತು ಅಂತಂದ್ರೆ ನೋಡ್ರಿ, ಹಜರತ್ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಅವ್ರು ಮಾತಾಡಿದ ಎಲ್ಲ ಮೌಲಾನಗಳು, ನಮ್ಮ ಮುಫ್ತಿಗಳು ಇವತ್ತು ಅನೇಕ ಈ ಜನಾಂಗದಲ್ಲಿ ಜನಿಸಿರುವಂತಹ ಇಸ್ಲಾಂ ಧರ್ಮವನ್ನ ನಂಬಿದಂತ ಜನಾಂಗ ಆ ಶಾಪ ತಪ್ಪದೆ ಹೋದ್ರೆ ಮುಖ್ಯ ಆಗದು ಅನ್ನೋದಕ್ಕೆ ಆ ಮಧ್ಯೆ ಅವ್ರಿಗೆ 3-4 ಕುರ್ಚಿ ಇದ್ದಿದ್ದು 224 ನಂಬರ್ ಕುರ್ಚಿ ಬಂದಿದೆ. 224 ನಂಬರ್ ಕುರ್ಚಿ ಬಂದತ್ತೆ ಅದು ಗೋಡೆಯಲ್ಲಿ. ಅದು ನಾನು ಹೇಳಿದೆ ಮೊನ್ನೆ ನಮ್ಮ ದೋಸ್ತರಿಗೆ ಹೆಸರಿನಾಗ ಗೊತ್ತಿದ್ದು, ನೋಡು ಮನುಷ್ಯ ಉರಿಬಾರ್ದು ಉಪ್ಪಿಲ್ಲ ಅಂತಾರಲ್ಲ, ಉರಿದ್ರೆ ಏನಾಗುತ್ತೆ ಅನ್ನೋದನ್ನ ಇದೇ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರಿಗೆ ಮಾಡಿದ ಒಂದು ಶಬ್ದ, ಒಂದು ಕಳಂಕ. ಇವತ್ತು ಅವರಿಗೆ 3ನೇ ಕುರ್ಚಿ ಬಿಟ್ಟು 224ನೇ ಕುರ್ಚಿ ನಂಬರ್ ಕೊಟ್ಟಾರ. ಅದು ಇದೇ ಶಾಪ ಅನ್ನೋ ಮಾತನ್ನು ನಾನು ಹೇಳಬಹುದು. ಇದೇ ಶಾಪ ಹೆಂಗ ಆಗ್ತಾವ ಅಂದ್ರೆ ಹಿಂಗ ಆಗ್ತಾವ. ಅದಕ್ಕೆ ನಾ ಹೇಳಿದೆ ನಮ್ಮ ದೋಸ್ತರಿಗೆ, ನನ್ನ ಮಗಳು ಕುಂತ MLAಗಳಿಗೆ, ನೋಡ್ರಪ್ಪ 203ನೇ ನಂಬರ್ ಇತ್ತು ಕುರ್ಚಿ 224 ಬಂದೈತಿ, ಇದೇ ಕೊನೆ ಇತ್ತಿದ್ರು. ಇದು 224 ಆಗಿದೆ, 225ನೇ ಕುರ್ಚಿ ನಮ್ಮ ಹೆಸರುಗಳು ಇಲ್ಲ. ಇದು ಗೇಟ್ ಭಾಗ ಹೊರಗೆ ಐತಿ, ಈ ಹೊಟ್ಟೆ ಹೊರಗೆ ಹೋಗುತ್ತಾ ಅಂತ ಹೇಳಿ, ಈ ಹೊಟ್ಟೆ ಭಾಗ ತೆಗೆದೈತಿ, ಇದು ಹೊರಗೆ ಹೋಗುತ್ತಾ ಅಂತ ಹೇಳಿದ. ಯಾಕಂದ್ರೆ ಮನುಷ್ಯನಿಗೆ ಹತ್ತಿತ್ತು ಅಂದ್ರ ಅದು ಅಂತ ಪವಿತ್ರವಾದ ತಮ್ಮ ಜೀವನವನ್ನೇ ಈ ಧರ್ಮಕ್ಕಾಗಿ ಮೀಸಲಾಗಿಟ್ಟಂತವ್ರು. ದಿವ್ಯ ವಾಣಿಯಿಂದ ಇವತ್ತೇನು 40 ವರ್ಷ ಆದ ಮೇಲೆ ಅವರಿಗೆ ಆ ದಿವ್ಯ ವಾಣಿ ಸಂದೇಶವನ್ನು ನೀಡಿದ ಮೇಲೆ ಅವರು ಹಸರತ್ತಾಗಿ ಇವತ್ತು ಮಾನವ ಕುಲಕ್ಕೆ ವಿಮೋಚನೆ ಕೊಡಬೇಕು, ಮಾನವ ಕುಲವನ್ನೇ ಉದ್ಧಾರ ಮಾಡಬೇಕು ಅಂತೇಳಿ ಇವತ್ತೇನು ಅವರು ಹೆಜ್ಜೆಯನ್ನಿಟ್ಟು ಕೇವಲ ಅವರು ಬದುಕಿದ್ದೆಷ್ಟು 63 ವರ್ಷ. 63 ವರ್ಷ, 40 ವರ್ಷ ಅಂದ್ರೆ 23 ವರ್ಷದಲ್ಲಿ ಇವತ್ತು ಅವರು 1500 ವರ್ಷದ ಜಯಂತಿ ಮಾಡ್ತೀವಂದ್ರೆ ಅವ್ರು ಎಂತ ಮಹಾನರು, ಎಂತ ಮಾನವತಾವಾದಿ, ಎಂತ ಮನುಷ್ಯನಿರಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಂದವರೇ ಅರ್ಥ ಮಾಡ್ಕೋಬೇಕು, ಅವಾಗ ನಾವು ಮನುಷ್ಯರಾಗಕ್ಕೆ ಸಾಧ್ಯ. ಅದಕ್ಕೆ ದಯವಿಟ್ಟು ಕೊನೆಯದಾಗಿ ನಾವು ಮನುಷ್ಯರಾಗೋದನ್ನ ಮಾನವೀಯತೆ ಇಟ್ಕೊಂಡು ನೆನೆಯೋದನ್ನ ಕೇವಲ ಭಾಷಣ ಮಾಡೋದು, ನಾವು ಮಾತಾಡೋದು ಸುಳ್ಳು ಮತ್ತು ನಡೆಯೋದೇ ಬೇರೆ. ನಮ್ಮ ಮನೆಯವರ ರಾತ್ರಿ ಎಲ್ಲ ಮಾತಾಡೋದು, ಭಾಷಣ ಹೊಡೆಯೋದು, ಮುಂದೆಲ್ಲ ಬಗ್ಗಿ ಕಟ್ಟಿಲ್ಲ. ಅದಕ್ಕೆ ದಯವಿಟ್ಟು ಅದು ಆಗಬಾರ್ದು. ಅದಕ್ಕೆ ಇವತ್ತು ಏನೋ ಪವಿತ್ರವಾದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ 15ನೇ ವರ್ಷದ ಈ ಒಂದು ಜಯಂತಿ ಉತ್ಸವವನ್ನ ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಒಂದು ಹಿರಿಯರ ನೇತೃತ್ವದಲ್ಲಿ ಬಹಳ ಅದ್ಭುತವಾದ ಈ ಒಂದು ಜುಲೂಸ್ ನಡೆದಿದ್ದು ನನಗೆ ಬಹಳ ಸಂತೋಷವಾಗಿದೆ. ನಾವೆಲ್ಲ ಯಾವುದೇ ಪ್ರವಾದಿಗಳಾಗಿರ್ಬೋದು ಹೇಳ್ತಾರೆ ಹಿರಿಯರು, ನಮ್ಮ ಅಧ್ಯಕ್ಷರು 1,96,000 ಜನ ಈ ಭೂಮಿ ಮೇಲೆ ಪ್ರವಾದಿಗಳು ಬಂದು ಹೋಗಿದ್ದಾರಂತೆ. ಅದರಲ್ಲಿ ಜಗಜ್ಯೋತಿ ವಿಶ್ವಗುರು ಅಣ್ಣ ಬಸವಣ್ಣನವರು ಒಬ್ಬರು ಪ್ರವಾದಿಗಳು. ಅವರು ಮಾನವರೇ, ಅವರು ಪ್ರವಾದಿಗಳಾಗಿ ಈ ಧರ್ಮವನ್ನು ಸೃಷ್ಟಿ ಮಾಡಿ ಇವತ್ತು ಮಾನವೀಯತೆಯನ್ನು ಕಲಿಸಿಕೊಟ್ಟಂತವ್ರು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು, 2000 ವರ್ಷದ ಹಿಂದೆ ಇತಿಹಾಸದಲ್ಲಿ ಜೀಸಸ್ ಕ್ರೈಸ್ಟ್ ಅವರು, ಅನೇಕ ಜನ ಪ್ರವಾದಿಗಳು. ಈ ಪ್ರವಾದಿಗಳಿದ್ದರೆ ಇವತ್ತು ನಾವು ಮಾನವರಾಗಿ ಇವತ್ತುವರೆಗೂ ಉಳಿದಿದ್ದೇವೆ. ಅದನ್ನ ಉಳಿಸೋಣ, ಬೆಳೆಸೋಣ, ಬೆಂಬಲಿಸೋಣ, ಮನುಷ್ಯರಾಗಿ ಮಾನವರಾಗಿ ಬದುಕೋಣ ಅನ್ನೋ ಮಾತನ್ನು ನಾವು ಕೊನೆಯದಾಗಿ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ನಾನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲ ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತು ವಿಶೇಷವಾದ ನಮ್ಮ ಮೌಲಾನವರು, ಅವರು ನಮಗೆ ಬಹಳ ಕಣ್ತರಿಸಿದೆ. ಇವತ್ತು ನಮ್ಗೆ ಸ್ವಲ್ಪ ಉರ್ದು ಅರ್ಥ ಆದ್ರೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಐತಿ. ಅದು ಯಾಕೈತೆ ಅಂದ್ರೆ ಅದು ವಿಶ್ವಾಸ ಐತಿ. ಆತ್ಮವಿಶ್ವಾಸ ಹೊಂದಿದ್ರೆ ಎಲ್ಲವನ್ನೂ ಅರ್ಥ ಮಾಡ್ಕೋಬಹುದು, ಎಲ್ಲ ಭಾಷೆಯನ್ನು ಅರ್ಥ ಮಾಡ್ಕೋಬಹುದು. ಅಂತ ಕಣ್ಣನ್ನು ತಿಳಿಸಿರುವಂತ ನಮ್ಮ ವೇದಿಕೆ ಮೇಲೆ ಆಗಮಿಸಿರುವಂತಹ ಸೈಂಟಿಸ್ಟ್ ಇರ್ಬೋದು, ನಮ್ಮ ಮೌಲಾನ ಇರ್ಬೋದು, ನಮ್ಮ ಪೂಜ್ಯರಿಗೆ ಮತ್ತೊಮ್ಮೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।